ಹೋಬಳಿನಲ್ಲಿ ವಿಶೇಷವಾಗಿ ನನಗೆ ಭಾಳ ವರ್ಷಗಳ ನಂತರ ಕಾಂಗ್ರೆಸ್ಗೆ ನಮ್ಮ ಸ್ನೇಹಿತರುಗಳೆಲ್ಲ ಓಟ್ ಹಾಕಿದ್ದಾರೆ. ಅನೇಕ ಚೆಕ್ ಡ್ಯಾಮ್ಗಳು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈ ಭಾಗದಲ್ಲಿ. ಯಾಕಂದರೆ ನೀರಿಗೆ ಸ್ವಲ್ಪ ಅಭಾವ ಜಾಸ್ತಿ, ದೊಡ್ಡ ದೊಡ್ಡ ಕೆರೆಗಳು ಕೂಡ ಇಲ್ಲ. ಆದರೆ ಸಣ್ಣ ಸಣ್ಣ ತೊರೆಗಳಿದ್ದಾವೆ. ಆ ತೊರೆಗಳಿಗೆ ಚೆಕ್ ಡ್ಯಾಮ್ ಮಾಡೋದ್ರ ಮುಖಾಂತರ ನಮ್ಮ ಕಣ್ವಾದಿಂದ ವೈಜಿ ಗುಡ್ಡಾಗೆ ಹೋಗ್ತಕ್ಕಂಥ ಇದರಲ್ಲಿ ಇಲ್ಲೆಲ್ಲ ನೀರುಗಳನ್ನ ಬಿಟ್ಟು ಚೆಕ್ ಡ್ಯಾಮ್ಗಳಿಗೆ ನೀರನ್ನು ಹರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗೆ ಎಲ್ಲ ರಸ್ತೆಗಳನ್ನು ಕೂಡ ಈ ಅವಧಿನಲ್ಲೇ ನಮ್ಮ ಕುಟ್ಕಲ್ ಹೋಬಳಿ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಸಂಕಲ್ಪದೊಂದಿಗೆ ಮಾಡ್ತಾಯಿದ್ದೀವಿ. ಸರ್, ಈಗ KPCC ಅಧ್ಯಕ್ಷ ಬದಲಾವಣೆ ಮತ್ತೆ ಇದಕ್ಕೆ ಮುನ್ನೆಲೆಗೆ ಬಂದಿರುವಂಥದ್ದು. ಒಂದು ಕಡೆ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಅವರೆಲ್ಲ ಹೋಗಿ AICC ನಾಯಕರನ್ನ ಭೇಟಿ ಮಾಡುವಂಥದ್ದು, ಪ್ರತ್ಯೇಕವಾಗಿ ಚರ್ಚೆ ಮಾಡ್ತಾ ಇರುತ್ತದೆ ಸರ್. ಅಲ್ಲ, ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಅಂತಿಮ ತೀರ್ಮಾನ ಹೈಕಮಾಂಡ್ ಆಗಬೇಕಲ್ಲ. ನಮ್ಮ ನಾಯಕರು ಕೂಡ ಒಪ್ಕೊಂಡಿದ್ದಾರಲ್ಲ, ಅವರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ. ನಮ್ಮ DCM ಸಾಹೇಬರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ. ಯಾರಾದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂಥ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ಬಯಸ್ತೀವಿ. ಅಂದರೆ ಕಂಡೀಷನ್ ಹಾಕ್ಬಿಟ್ಟು ಬಿಡ್ಕೊಡೋಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದಷ್ಟು ಚರ್ಚೆ ಸರ್. ಅಂದರೆ CM ಮಾಡಿ ಮೊದಲು, ನಂತರ ಸ್ಥಾನವನ್ನು ಬಿಟ್ಕೊಡ್ಲಿಲ್ಲ. ಅದೆಲ್ಲ ಮಾಧ್ಯಮಗಳ ಚರ್ಚೆ, ಮಾಧ್ಯಮಗಳ ಸೃಷ್ಟಿ ಅಷ್ಟೇ. ಯಾರು ಕೂಡ ಆ ಥರ ಕಂಡೀಷನ್ ಹಾಕಿ ಯಾವುದೂ ಮಾಡಲಿಕ್ಕೆ ತಯಾರಿಲ್ಲ. ಹೈಕಮಾಂಡ್ ಬಿಟ್ಕೊಡಿ ಅಂದರೆ ಬಿಟ್ಕೊಡೋಕೆ ರೆಡಿ ಆಗೋದು. ಸರ್, ಈಗ ಕೊಡಗಲ್ಲಿ BJP ಕಾರ್ಯಕರ್ತ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ CM ಕಾನೂನು ಸಲಹೆಗಾರರು ಶಾಸಕರಾದಂಥ ಪನ್ನಣ್ಣ ಅವರ ವಿರುದ್ಧ ಸಾಕಷ್ಟು ಆರೋಪ ಕೇಳಿಬರ್ತಾ ಇದೆ. BJP ರಾಜ್ಯಾಧ್ಯಕ್ಷರೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಲ್ಲಿ ಹೋಗಿ ಸರ್. ನೋಡಿ, ರಾಜಕಾರಣದಲ್ಲಿ ಈ ರೀತಿ ಅನೇಕ ಬೆಳವಣಿಗೆಗಳು ಆಗ್ತವೆ. ಅದಕ್ಕೆ ಶಾಸಕರನ್ನೋ ಇನ್ನೊಬ್ಬರನ್ನೋ ಹೊಣೆಗಾರಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದ್ರ ಬಗ್ಗೆ ತನಿಖೆ ಆಗ್ತದೆ. ತನಿಖೆ ಆದಮೇಲೆ ತೀರ್ಮಾನ ಆಗ್ತದೆ. BJP ಅವ್ರಿಗೆ ಬೇರೆ ವಿಚಾರಗಳಿಲ್ಲ. ನಮ್ಮ ಗ್ಯಾರಂಟಿಗಳ ಮಧ್ಯೆ ಅಭಿವೃದ್ಧಿನೂ ಕೂಡ ಮಾಡ್ತಾಯಿದ್ದೀವಿ. ಅದಕ್ಕೆ ಇಂಥ ಸಣ್ಣ ಪುಟ್ಟ ಕ್ಷುಲ್ಲಕ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಅವ್ರು ಯಶಸ್ವಿ ಆಗಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ. ಸಾವನ್ನಲ್ಲೂ ರಾಜಕಾರಣ ಮಾಡ್ತಾರೆ. ಅವ್ರು ಮಾಡೋದೇ ಅದರಲ್ಲಿ ರಾಜಕಾರಣ. ಜಾತಿನಲ್ಲಿ ರಾಜಕಾರಣ ಮಾಡ್ತಾರೆ, ಸಾವನಲ್ಲಿ ರಾಜಕಾರಣ ಮಾಡ್ತಾರೆ, ಜಾತಿ ಎತ್ತಿಡ್ದು ರಾಜಕಾರಣ ಮಾಡ್ತಾರೆ. ಅದು ಬಿಟ್ಟು ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ರಾಜಕಾರಣ ಮಾಡಲಿ ನಾನು ಸ್ವಾಗತ ಬಯಸ್ತೀನಿ. ನಿರಂತರವಾಗಿ ಬೆಲೆ ಏರಿಕೆ ಮಾಡ್ತಿದ್ದಾರೆ ಅಂತ ಹೇಳಿ ಧರಣಿ ಮಾಡಿದ್ದಾರೆ ಸರ್ ಅಂತೇಳಿ BJP ಅವರು ಎಲ್ಲ ಕಡೆ ಪ್ರತಿಭಟನೆ. ಅಲ್ಲ ರೀ, ಕೇಂದ್ರ ಸರ್ಕಾರ ಎಷ್ಟು ಬಾರಿ ಬೆಲೆ ಏರಿಕೆ ಮಾಡ್ತು? BJP ಅವ್ರಿಗೆ ಬೆಲೆ ಏರಿಕೆ ವಿಚಾರದಲ್ಲಿ ಮಾತಾಡ್ತಕ್ಕಂಥ, ಹೋರಾಟ ಮಾಡ್ತಕ್ಕಂಥ ನೈತಿಕತೆಯನ್ನು ಅವ್ರು ಕಳ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 10 ವರ್ಷದಲ್ಲಿ ಎಷ್ಟು ಬಾರಿ ಬೆಲೆ ಏರಿಕೆ ಮಾಡಿದೆ. ಅದು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಬೇರೆ ಬೇರೆ ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಪದಾರ್ಥಗಳಿರ್ಬೋದು, ಎಲ್ಲದ್ರ ಮೇಲೆ ಕೂಡ ಬೆಲೆ ಏರಿಕೆ ಮಾಡಿದ್ದಾರೆ. ಪಾಪ ಅವ್ರು ಹೇಳಿಲ್ವಾ, ಇನ್ನೇನು ಕೂಡ ನಮ್ಮ ಮೇಲೆ ಗೂಬೆ ಕುಂಡಿಸ್ಲಿಕ್ಕೆ ಅವ್ರ ಕೈಲಿ ಆಗ್ತಾಯಿಲ್ಲ. ಅದಕ್ಕೆ ಕೆಲವು ಬೇಡದೇ ಇರ್ತಕ್ಕಂಥ ವಿಚಾರ ಇಟ್ಕೊಂಡು ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಪಾಪ ಮನೇಲಿ ನಿದ್ದೆ ಬರಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ಬಂದು ವಿಧಾನಸೌಧ ಮುಂದೆ ಮಲಗಿದ್ದಾರೆ. ಹೊರೆನ ತಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸರ್. ಹೌದು, ಅವ್ರ ಅಭಿಪ್ರಾಯ. ಅದು ಬೆಲೆ ಏರಿಕೆ ಅನಿವಾರ್ಯ ಅಲ್ವಾ? ಎಲ್ಲ ಬೆಲೆಗಳು ಏರಿಕೆ ಆದಂಥ ಸಂದರ್ಭದಲ್ಲಿ ಅದನ್ನು ಸರಿದೂಗಿಸ್ತಕ್ಕಂಥ ಕೆಲಸ ಆಗಬೇಕಲ್ಲ. ಏನು ತುಂಬ ಈ ಬೆಲೆ ಏರಿಕೆ ಏನಾಗಿಲ್ಲ, ಸಣ್ಣ ಪುಟ್ಟ ಬೆಲೆ ಏರಿಕೆ ಅನಿವಾರ್ಯ ಮಾಡ್ತಾ ಇದ್ದೀವಿ. ಇದು ಗಜನಿ ಗೋರಿ ಮೊಹಮ್ಮದ್ ಸರ್ಕಾರ, ಇದ್ರ ವಿರುದ್ಧ ನಾವು ವಾರ ಆರಂಭಿಸ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರ್. ಪಾಪ ಬರಲಿ, ಅವರು ವಾರ ಆರಂಭಿಸಿ ಸ್ವಾಗತ ಬಯಸ್ತೀವಿ. ಅವರ ಮಾತಿಗೆ ನಾವು ಸ್ವಾಗತ ಬಯಸ್ತೀವಿ. ಅವರು ವಾರ ಆರಂಭಿಸ್ತೀವಿ. ಇಬ್ಬರು ಒಟ್ಟಿಗೆ ಆರಂಭಿಸ್ಲಿ. ಇಬ್ಬರು ಕಿತ್ತಾಡ್ತವ್ರೆ, ನಾನು ಮಾಡ್ಬೇಕಾ ನೀನು ಮಾಡ್ಬೇಕಾ ಅಂತ ಒಟ್ಟಿಗೆ ಆರಂಭಿಸ್ಲಿ ಅಷ್ಟೇ. ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಕೇತ್ಕಾಡಿನ ಜಮೀನನ್ನ ವಶಪಡಿಸ್ಕೊಳ್ತಾ ಇದ್ದೀರಿ, ಎಲ್ರಿಗೂ ನೋಟಿಸ್ ಕೊಟ್ಟಿದ್ದೀರಿ ಅನ್ನೋ ಆರೋಪ ಮಾಡ್ತಿದ್ದಾರೆ ಸರ್. ನಾಚಿಕೆ ಆಗಬೇಕು ಹೇಳಿದವ್ರಿಗೆ. ಅದು ಯಾರು ಹೇಳ್ತಾರೆ ಅಂತ. ಅದು ಹೈಕೋರ್ಟು ಆದೇಶದ ಮೇಲೆ ಮಾಡ್ತಾ ಇರ್ತಕ್ಕಂಥ ತೀರ್ಮಾನ. ಅದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವ್ರು ಮಾಡಿರ್ತಕ್ಕಂಥ ಆದೇಶದ ಮೇಲೆ ತೀರ್ಮಾನ ಆಗ್ತಾಯಿಲ್ಲ. ಇದನ್ನು ಕೂಡ ಅನುಕಂಪ ಗಿಟ್ಸ್ಕೊಳ್ಳೋಕ್ಕೆ ಹೈಕೋರ್ಟ್ ಆದೇಶನೂ ಕೂಡ ಅನುಕಂಪ ಗಿಟ್ಸ್ಕೊಳ್ಳೋದಾದರೆ ಅದಕ್ಕೆ ನಾವು ಬೇಡ ಅನ್ನಲ್ಲ. ಕುಮಾರಸ್ವಾಮಿ ಅವ್ರಿಗೆ ಒಳ್ಳೇದಾಗಲಿ. ಕುಮಾರಸ್ವಾಮಿ ನೀವು ಮಾಧ್ಯಮದವರು ನೀವು ಹಿಂಗೆ ಮಾತಾಡಬಾರ್ದು ದಯಮಾಡಿ. ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇದೆ. ರಾಜಕಾರಣಿಗಳಿಗಿನ್ನ ಮಾಧ್ಯಮದವರು ಸಾರ್ವಜನಿಕರಿಗೆ ವಿಚಾರಗಳನ್ನ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ಇದೆ. ಅಲ್ಲಿ ಹೈಕೋರ್ಟಲ್ಲಿ ಹಾಕಿರ್ತಕ್ಕಂಥ ಹಿರೇಮಠಕ್ಕೂ ಸಿದ್ದರಾಮಯ್ಯನವ್ರಿಗೂ DK ಶಿವಕುಮಾರ್ಗೆ ಏನೋ ಸಂಬಂಧ ಏನ್ರಿ? ಹಿರೇಮಠ ಅವರು ಹೈಕೋರ್ಟಲ್ಲಿ ಹಾಕಿದ್ದಾರೆ. ಹೈಕೋರ್ಟು ಚಾಟಿ ಬೀಸಿದೆ. ಇವರೇ ಒತ್ತುವರಿ ಆಗಿದೆ ಅಂತ ಇವರೇ ಅಫಿಡವಿಟ್ ಹಾಕವ್ರೆ, ಇವರೇ ಎಲ್ಲ ಕೊಟ್ಟವ್ರೆ. ಒತ್ತುವರಿ ಆಗಿರೋ ಜಾಗ ಬಿಟ್ಬಿಟ್ರೆ ಆಯ್ತಪ್ಪ. ಯಾರು ನೀವು? ಕುಮಾರಸ್ವಾಮಿ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ DK ಶಿವಕುಮಾರ್ ಅವ್ರ ಹೆಸರು ಹೇಳಿ, ಸಿದ್ದರಾಮಯ್ಯನವ್ರ ಹೆಸರು ಹೇಳಿ ತಮ್ಮ ಮತವನ್ನು ಬೇರೆ ವಿಚಾರದಲ್ಲಿ ಗಟ್ಟಿ ಮಾಡ್ಕೊಳ್ಳಿಕ್ಕಾಗಲ್ಲ. ಅವ್ರ ಹೆಸರು ಹೇಳಿ ಗಟ್ಟಿ ಮಾಡ್ಕೋತವ್ರೆ. ಸಾರ್ವಜನಿಕರು ಯಾರು ಕೂಡ ಕಿವಿಗೆ ಹೂವು ಮುಡ್ಕೊಂಡಿಲ್ಲ. ಹೈಕೋರ್ಟ್ ಆದೇಶದ ಮೇಲೆ ಅದು ಕೇತ್ಗಾನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ವಿನ, ಅದನ್ನು ಸರ್ವೆ ಮಾಡ್ತಾ ಇದ್ದಾರೆ ವಿನ DK ಶಿವಕುಮಾರ್ ಸಿದ್ದರಾಮಯ್ಯನವ್ರ ಆದೇಶದ ಮೇಲೆ ಅಲ್ಲ. ಅದನ್ನು ಪಾಪ ಕುಮಾರಸ್ವಾಮಿ ಅವರು ನಮ್ಮ ಹೆಸರು ಹೇಳ್ಕೊಂಡು ಅವ್ರು ರಾಜಕಾರಣ ಮಾಡ್ಕೊಳ್ಳೋದಾದರೆ ಅದಕ್ಕೆ ತಪ್ಪೇನಿಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಸರ್, ಈಗ
ಇದು ಮಾಗಡಿದು ಕಸ ವಿಲೇವಾರಿ ಘಟಕದ್ದು ಭಾಳ ಸಮಸ್ಯೆ ಆಗಿದೆ. ಅಲ್ಲಿಗೆ ಬೆಂಕಿ ಹಾಕಿ ಬಹುತೇಕ ಕಸ ಇಲ್ಲ, ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ತಯಾರು ಮಾಡಿದ್ದೇವೆ. 14ನೇ ತಾರೀಕು ಅದ್ರ ಬಗ್ಗೆ ಸ್ಥಳ ತನಿಖೆ ಮಾಡ್ತಾ ಇದ್ದೀವಿ. ಸ್ಥಳ ಈಗಾಗಲೇ ಗುರುತಿಸಿದ್ದೀವಿ. ಅದು ಹಿಂದೆ ಪಟ್ಟಣದ ಮಧ್ಯಭಾಗದಲ್ಲಿ ಮಾಡಿರೋದ್ರಿಂದ ಸಮಸ್ಯೆ ಆಗಿದೆ. ಅದಕ್ಕೆ ಬೇರೆ ಜಾಗ ಹುಡುಕಿದ್ದೀವಿ, ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಕಸ ವಿಲೇವಾರಿ 14ನೇ ತಾರೀಕು ತೀರ್ಮಾನ ತಗೊಂತೀವಿ. ಇಲ್ಲ, ವಿಲೇವಾರಿ ಯಂತ್ರಗಳಿದ್ರು ಕಸಕ್ಕೆ ಬೆಂಕಿ ಹಾಕ್ತಾರೆ, ಸುತ್ತಮುತ್ತ ಇರೋರ್ಗೆ ಆರೋಗ್ಯ ಸಮಸ್ಯೆ ಇದೆ. ಹೇಳ್ತಾ ಇದ್ದೀನಲ್ಲ, ಸ್ಥಳಕ್ಕೆ ನಾನೇ 14ನೇ ತಾರೀಕು ಭೇಟಿ ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು ತೀರ್ಮಾನ ತಗೊಂತೀವಿ. ಪುರಸಭೆಯವರು ನಾವೆಲ್ಲ ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೀವಿ 14ನೇ ತಾರೀಕು. ಅದು ಅವತ್ತೇ ಎಲ್ಲಿಗೆ ಶಿಫ್ಟ್ ಮಾಡಬೇಕು, ಯಾವ ರೀತಿ ಕ್ರಮ ತಗೋಬೇಕು ಅಂತ ತೀರ್ಮಾನ ಮಾಡ್ತೀವಿ. ಹೋಬಳಿನಲ್ಲಿ ವಿಶೇಷವಾಗಿ ನನಗೆ ಭಾಳ ವರ್ಷಗಳ ನಂತರ ಕಾಂಗ್ರೆಸ್ಗೆ ನಮ್ಮ ಸ್ನೇಹಿತರುಗಳೆಲ್ಲ ಓಟ್ ಹಾಕಿದ್ದಾರೆ. ಅನೇಕ ಚೆಕ್ ಡ್ಯಾಮ್ಗಳು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈ ಭಾಗದಲ್ಲಿ. ಯಾಕಂದರೆ ನೀರಿಗೆ ಸ್ವಲ್ಪ ಅಭಾವ ಜಾಸ್ತಿ, ದೊಡ್ಡ ಕೆರೆಗಳು ಕೂಡ ಇಲ್ಲ. ಆದರೆ ಸಣ್ಣ ತೊರೆಗಳಿದ್ದಾವೆ. ಆ ತೊರೆಗಳಿಗೆ ಚೆಕ್ ಡ್ಯಾಮ್ ಮಾಡೋದ್ರ ಮುಖಾಂತರ ನಮ್ಮ ಕಣ್ವಾದಿಂದ ವೈಜಿ ಗುಡ್ಡಾಗೆ ಹೋಗ್ತಕ್ಕಂಥ ಇದರಲ್ಲಿ ಇಲ್ಲೆಲ್ಲ ನೀರುಗಳನ್ನ ಬಿಟ್ಟು ಚೆಕ್ ಡ್ಯಾಮ್ಗಳಿಗೆ ನೀರನ್ನು ಹರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಾಗೆ ಎಲ್ಲ ರಸ್ತೆಗಳನ್ನು ಕೂಡ ಈ ಅವಧಿನಲ್ಲೇ ನಮ್ಮ ಕುಟ್ಕಲ್ ಹೋಬಳಿ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಸಂಕಲ್ಪದೊಂದಿಗೆ ಮಾಡ್ತಾಯಿದ್ದೀವಿ. ಸರ್, ಈಗ KPCC ಅಧ್ಯಕ್ಷ ಬದಲಾವಣೆ ಮತ್ತೆ ಇದಕ್ಕೆ ಮುನ್ನೆಲೆಗೆ ಬಂದಿರುವಂಥದ್ದು. ಒಂದು ಕಡೆ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಅವರೆಲ್ಲ ಹೋಗಿ AICC ನಾಯಕರನ್ನ ಭೇಟಿ ಮಾಡುವಂಥದ್ದು, ಪ್ರತ್ಯೇಕವಾಗಿ ಚರ್ಚೆ ಮಾಡ್ತಾ ಇರೋದು ಸರ್. ಅಲ್ಲ, ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಅಂತಿಮ ತೀರ್ಮಾನ ಹೈಕಮಾಂಡ್ ಆಗಬೇಕಲ್ಲ. ನಮ್ಮ ನಾಯಕರು ಕೂಡ ಒಪ್ಕೊಂಡಿದ್ದಾರಲ್ಲ, ಅವರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ. ನಮ್ಮ DCM ಸಾಹೇಬರು ಕೂಡ ಬಿಡಲಿಕ್ಕೆ ತಯಾರಿದ್ದಾರೆ. ಯಾರಾದರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂಥ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ಬಯಸ್ತೀವಿ. ಅಂದರೆ ಕಂಡೀಷನ್ ಹಾಕ್ಬಿಟ್ಟು ಬಿಟ್ಕೊಡೋಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದಷ್ಟು ಚರ್ಚೆ ಸರ್. ಅಂದರೆ CM ಮಾಡಿ ಮೊದಲು, ನಂತರ ಸ್ಥಾನವನ್ನು ಬಿಟ್ಕೊಡ್ಲಿದೆ. ಅದೆಲ್ಲ ಮಾಧ್ಯಮಗಳ ಚರ್ಚೆ, ಮಾಧ್ಯಮಗಳ ಸೃಷ್ಟಿ ಅಷ್ಟೇ. ಯಾರು ಕೂಡ ಆ ಥರ ಕಂಡೀಷನ್ ಹಾಕಿ ಯಾವುದೂ ಮಾಡಲಿಕ್ಕೆ ತಯಾರಿಲ್ಲ. ಹೈಕಮಾಂಡ್ ಬಿಟ್ಕೊಡಿ ಅಂದರೆ ಬಿಟ್ಕೊಡೋಕೆ ರೆಡಿ ಆಗೋದು. ಸರ್, ಈಗ ಕೊಡಗಲ್ಲಿ BJP ಕಾರ್ಯಕರ್ತ ಆತ್ಮಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ CM ಕಾನೂನು ಸಲಹೆಗಾರರು ಶಾಸಕರಾದಂಥ ಪನ್ನಣ್ಣ ಅವರ ವಿರುದ್ಧ ಸಾಕಷ್ಟು ಆರೋಪ ಕೇಳಿಬರ್ತಾ ಇದೆ. BJP ರಾಜ್ಯಾಧ್ಯಕ್ಷರೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಲ್ಲಿ ಹೋಗಿ ಸರ್. ನೋಡಿ, ರಾಜಕಾರಣದಲ್ಲಿ ಈ ರೀತಿ ಅನೇಕ ಬೆಳವಣಿಗೆಗಳು ಆಗ್ತವೆ. ಅದಕ್ಕೆ ಶಾಸಕರನ್ನೋ ಇನ್ನೊಬ್ಬರನ್ನೋ ಹೊಣೆಗಾರಿಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದ್ರ ಬಗ್ಗೆ ತನಿಖೆ ಆಗ್ತದೆ. ತನಿಖೆ ಆದಮೇಲೆ ತೀರ್ಮಾನ ಆಗ್ತದೆ. BJP ಅವ್ರಿಗೆ ಬೇರೆ ವಿಚಾರಗಳಿಲ್ಲ. ನಮ್ಮ ಗ್ಯಾರಂಟಿಗಳ ಮಧ್ಯೆ ಅಭಿವೃದ್ಧಿನೂ ಕೂಡ ಮಾಡ್ತಾಯಿದ್ದೀವಿ. ಅದಕ್ಕೆ ಇಂಥ ಸಣ್ಣ ಪುಟ್ಟ ಕ್ಷುಲ್ಲಕ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಅವ್ರು ಯಶಸ್ವಿ ಆಗಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ. ಸಾವನ್ನಲ್ಲೂ ರಾಜಕಾರಣ ಮಾಡ್ತಾರೆ ಅವ್ರು ಮಾಡೋದೇ ಅದರಲ್ಲಿ ರಾಜಕಾರಣ. ಜಾತಿನಲ್ಲಿ ರಾಜಕಾರಣ ಮಾಡ್ತಾರೆ, ಸಾವನಲ್ಲಿ ರಾಜಕಾರಣ ಮಾಡ್ತಾರೆ, ಜಾತಿ ಎತ್ತಿಡ್ದು ರಾಜಕಾರಣ ಮಾಡ್ತಾರೆ. ಅದು ಬಿಟ್ಟು ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ರಾಜಕಾರಣ ಮಾಡಲಿ ನಾನು ಸ್ವಾಗತ ಬಯಸ್ತೀನಿ. ನಿರಂತರವಾಗಿ ಬೆಲೆ ಏರಿಕೆ ಮಾಡ್ತಿದ್ದಾರೆ ಅಂತ ಹೇಳಿ ಧರಣಿ ಮಾಡಿದ್ದಾರೆ ಸರ್ ಅಂತೇಳಿ BJP ಅವರು ಎಲ್ಲ ಕಡೆ ಪ್ರತಿಭಟನೆ. ಅಲ್ಲ ರೀ, ಕೇಂದ್ರ ಸರ್ಕಾರ ಎಷ್ಟು ಬಾರಿ ಬೆಲೆ ಏರಿಕೆ ಮಾಡ್ತು. BJP ಅವ್ರಿಗೆ ಬೆಲೆ ಏರಿಕೆ ವಿಚಾರದಲ್ಲಿ ಮಾತಾಡ್ತಕ್ಕಂಥ, ಹೋರಾಟ ಮಾಡ್ತಕ್ಕಂಥ ನೈತಿಕತೆಯನ್ನು ಅವ್ರು ಕಳ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 10 ವರ್ಷದಲ್ಲಿ ಎಷ್ಟು ಬಾರಿ ಬೆಲೆ ಏರಿಕೆ ಮಾಡಿದೆ. ಅದು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಬೇರೆ ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಪದಾರ್ಥಗಳಿರ್ಬೋದು, ಎಲ್ಲದ್ರ ಮೇಲೆ ಕೂಡ ಬೆಲೆ ಏರಿಕೆ ಮಾಡಿದ್ದಾರೆ. ಪಾಪ ಅವ್ರು ಹೇಳಿಲ್ವಾ, ಇನ್ನೇನು ಕೂಡ ನಮ್ಮ ಮೇಲೆ ಗೂಬೆ ಕುಂಡಿಸ್ಲಿಕ್ಕೆ ಅವ್ರ ಕೈಲಿ ಆಗ್ತಾಯಿಲ್ಲ. ಅದಕ್ಕೆ ಕೆಲವು ಬೇಡದೇ ಇರ್ತಕ್ಕಂಥ ವಿಚಾರ ಇಟ್ಕೊಂಡು ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಪಾಪ ಮನೇಲಿ ನಿದ್ದೆ ಬರಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ಬಂದು ವಿಧಾನಸೌಧ ಮುಂದೆ ಮಲಗಿದ್ದಾರೆ. ಹೊರೆಯನ್ನು ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸರ್. ಹೌದು, ಅವ್ರ ಅಭಿಪ್ರಾಯ. ಅದು ಬೆಲೆ ಏರಿಕೆ ಅನಿವಾರ್ಯ ಅಲ್ವಾ. ಎಲ್ಲ ಬೆಲೆಗಳು ಏರಿಕೆ ಆದಂಥ ಸಂದರ್ಭದಲ್ಲಿ ಅದನ್ನು ಸರಿದೂಗಿಸ್ತಕ್ಕಂಥ ಕೆಲಸ ಆಗಬೇಕಲ್ಲ. ಏನು ತುಂಬ ಈ ಬೆಲೆ ಏರಿಕೆ ಏನಾಗಿಲ್ಲ, ಸಣ್ಣ ಪುಟ್ಟ ಬೆಲೆ ಏರಿಕೆ ಅನಿವಾರ್ಯ ಮಾಡ್ತಾ ಇದ್ದೀವಿ. ಇದು ಗಜನಿ ಗೋರಿ ಮೊಹಮ್ಮದ್ ಸರ್ಕಾರ, ಇದ್ರ ವಿರುದ್ಧ ನಾವು ವಾರ ಆರಂಭಿಸ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರ್. ಪಾಪ ಬರಲಿ, ಅವರು ಆರಂಭ ಸ್ವಾಗತ ಬಯಸ್ತೀವಿ. ಅವರ ಮಾತಿಗೆ ನಾವು ಸ್ವಾಗತ ಬಯಸ್ತೀವಿ. ಅವರು ವಾರ ಆರಂಭಿಸ್ತೀವಿ. ಇಬ್ಬರು ಒಟ್ಟಿಗೆ ಆರಂಭಿಸ್ಲಿ. ಇಬ್ಬರು ಕಿತ್ತಾಡ್ತವ್ರೆ, ನಾನು ಮಾಡ್ಬೇಕಾ ನೀನು ಮಾಡ್ಬೇಕಾ ಅಂತ ಒಟ್ಟಿಗೆ ಆರಂಭಿಸ್ಲಿ ಅಷ್ಟೇ. ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಕೇತ್ಕಾಡಿನ ಜಮೀನನ್ನ ವಶಪಡಿಸ್ಕೊಳ್ತಾ ಇದ್ದೀರಿ, ಎಲ್ರಿಗೂ ನೋಟಿಸ್ ಕೊಟ್ಟಿದ್ದೀರಿ ಅನ್ನೋ ಆರೋಪ ಮಾಡ್ತಿದ್ದಾರೆ ಸರ್. ನಾಚಿಕೆ ಆಗಬೇಕು ಹೇಳಿದವ್ರಿಗೆ. ಅದು ಯಾರು ಹೇಳ್ತಾರೆ ಅಂತ. ಅದು ಹೈಕೋರ್ಟು ಆದೇಶದ ಮೇಲೆ ಮಾಡ್ತಾ ಇರ್ತಕ್ಕಂಥ ತೀರ್ಮಾನ. ಅದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವ್ರು ಮಾಡಿರ್ತಕ್ಕಂಥ ಆದೇಶದ ಮೇಲೆ ತೀರ್ಮಾನ ಆಗ್ತಾಯಿಲ್ಲ. ಇದನ್ನು ಕೂಡ ಅನುಕಂಪ ಗಿಟ್ಸ್ಕೊಳ್ಳೋಕ್ಕೆ ಹೈಕೋರ್ಟ್ ಆದೇಶನೂ ಕೂಡ ಅನುಕಂಪ ಗಿಟ್ಸ್ಕೊಳ್ಳೋದಾದರೆ ಅದಕ್ಕೆ ನಾವು ಬೇಡ ಅನ್ನಲ್ಲ. ಕುಮಾರಸ್ವಾಮಿ ಅವ್ರಿಗೆ ಒಳ್ಳೇದಾಗಲಿ. ಕುಮಾರಸ್ವಾಮಿ ಮನೆ ಕೊಟ್ಟಿದ್ದೀರಿ ಕಾಂಗ್ರೆಸ್ ಸಿದ್ದರಾಮಯ್ಯವ್ರನ್ನ. ನೀವು ಮಾಧ್ಯಮದವರು ನೀವು ಹಿಂಗೆ ಮಾತಾಡಬಾರ್ದು ದಯಮಾಡಿ. ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ರಾಜಕಾರಣಿಗಳಿಗಿನ್ನ ಮಾಧ್ಯಮದವರು ಸಾರ್ವಜನಿಕರಿಗೆ ವಿಚಾರಗಳನ್ನ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ಇದೆ. ಅಲ್ಲಿ ಹೈಕೋರ್ಟಲ್ಲಿ ಹಾಕಿರ್ತಕ್ಕಂಥ ಹಿರೇಮಠಕ್ಕೂ ಸಿದ್ದರಾಮಯ್ಯನವ್ರಿಗೂ DK ಶಿವಕುಮಾರ್ಗೆ ಏನೋ ಸಂಬಂಧ ಏನ್ರಿ? ಹಿರೇಮಠ ಅವರು ಹೈಕೋರ್ಟಲ್ಲಿ ಹಾಕಿದ್ದಾರೆ. ಹೈಕೋರ್ಟು ಚಾಟಿ ಬೀಸಿದೆ. ಇವರೇ ಒತ್ತುವರಿ ಆಗಿದೆ ಅಂತ ಇವರೇ ಅಫಿಡವಿಟ್ ಹಾಕವ್ರೆ, ಇವರೇ ಎಲ್ಲ ಕೊಟ್ಟವ್ರೆ. ಒತ್ತುವರಿ ಆಗಿರೋ ಜಾಗ ಬಿಟ್ಬಿಟ್ರೆ ಆಯ್ತಪ್ಪ.
ಯಾರು ನೀವು ಕುಮಾರಸ್ವಾಮಿ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳಿ ಸಿದ್ದರಾಮಯ್ಯವ್ರ ಹೆಸರು ಹೇಳಿ ತಮ್ಮ ಮತವನ್ನು ಬೇರೆ ವಿಚಾರದಲ್ಲಿ ಗಟ್ಟಿ ಮಾಡ್ಕೊಳ್ಳಿಕ್ಕಾಗಲ್ಲ. ಅವ್ರ ಹೆಸರು ಹೇಳಿ ಗಟ್ಟಿ ಮಾಡ್ಕೋತವ್ರೆ. ಸಾರ್ವಜನಿಕರು ಯಾರು ಕೂಡ ಕಿವಿಗೆ ಹೂವು ಮುಡ್ಕೊಂಡಿಲ್ಲ. ಹೈಕೋರ್ಟ್ ಆದೇಶದ ಮೇಲೆ ಅದು ಕೇತ್ಗಾನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ವಿನ, ಅದನ್ನು ಸರ್ವೆ ಮಾಡ್ತಾ ಇದ್ದಾರೆ ವಿನ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಆದೇಶದ ಮೇಲೆ ಅಲ್ಲ. ಅದನ್ನು ಪಾಪ ಕುಮಾರಸ್ವಾಮಿ ಅವರವರು ನಮ್ಮ ಹೆಸರು ಹೇಳ್ಕೊಂಡು ಅವ್ರು ರಾಜಕಾರಣ ಮಾಡ್ಕೊಳ್ಳೋದಾದರೆ ಅದು ತಪ್ಪೇನಿಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಸರ್, ಈಗ ಇದು ಮಾಗಡಿದು ಕಸ ವಿಲೇವಾರಿ ಘಟಕದ್ದು ಭಾಳ ಸಮಸ್ಯೆ ಆಗಿದೆ. ಅಲ್ಲಿಗೆ ಬೆಂಕಿ ಹಾಕಿ ಬಹುತೇಕ ಕಸ ಇಲ್ಲ, ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ತಯಾರು ಮಾಡಿದ್ದೇವೆ. 14ನೇ ತಾರೀಕು ಅದ್ರ ಬಗ್ಗೆ ಸ್ಥಳ ತನಿಖೆ ಮಾಡ್ತಾ ಇದ್ದೀವಿ. ಸ್ಥಳ ಈಗಾಗಲೇ ಗುರುತಿಸಿದ್ದೀವಿ. ಅದು ಹಿಂದೆ ಪಟ್ಟಣದ ಮಧ್ಯಭಾಗದಲ್ಲಿ ಮಾಡಿರೋದ್ರಿಂದ ಸಮಸ್ಯೆ ಆಗಿದೆ. ಅದಕ್ಕೆ ಬೇರೆ ಜಾಗ ಹುಡುಕಿದ್ದೀವಿ, ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಕಸ ವಿಲೇವಾರಿ 14ನೇ ತಾರೀಕು ತೀರ್ಮಾನ ತೊಗೊತೀವಿ. ಇಲ್ಲ, ವಿಲೇವಾರಿ ಯಂತ್ರಗಳಿದ್ರು ಕಸಕ್ಕೆ ಬೆಂಕಿ ಹಾಕ್ತಾರೆ, ಸುತ್ತಮುತ್ತ ಇರೋರ್ಗೆ ಆರೋಗ್ಯ ಸಮಸ್ಯೆ. ಹೇಳ್ತಾ ಇದ್ದೀನಲ್ಲ, ಸ್ಥಳಕ್ಕೆ ನಾನೇ 14ನೇ ತಾರೀಕು ಭೇಟಿ ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು ತೀರ್ಮಾನ ತೊಗೊತೀವಿ. ಪುರಸಭೆಯವರು ನಾವೆಲ್ಲ ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೀವಿ 14ನೇ ತಾರೀಕು. ಅದು ಅವತ್ತೇ ಎಲ್ಲಿಗೆ ಶಿಫ್ಟ್ ಮಾಡಬೇಕು, ಯಾವ ರೀತಿ ಕ್ರಮ ತಗೋಬೇಕು ಅಂತ ತೀರ್ಮಾನ ಮಾಡ್ತೀವಿ.